ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಮತ್ತೊಂದು ಮನೋವಿಕಾರದ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ರೀ. ಯಾವುದಪ್ಪ ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಸೊ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದ್ರೆ ಏನು, ಇದ್ರಾಗ ರೋಗಿಗೆ ಏನೇನು ಲಕ್ಷಣ ಆಗ್ತೈತಿ, ಯಾವ ಡಾಕ್ಟ್ರಿಗೆ ನೀವು ಇದ್ರಾಗ ಭೇಟಿ ಆಗಬೇಕಾಗ್ತೈತಿ, ಇದ್ರ ಚಿಕಿತ್ಸೆ ಏನು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಈ ಡಿಸಾರ್ಡರ್ದಾಗ ವ್ಯಕ್ತಿ ಏನಿರ್ತೈತಿ ನೋಡ್ರಿ, ಅವನಿಗೆ ಆಬ್ಸೆಷನ್ ಇರ್ತೈತಿ. ಒಂದು ಪರ್ಟಿಕ್ಯುಲರ್ ಚಿತ್ರದ ಬಗ್ಗೆ, ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಪದೇ ಪದೇ ಅದ್ರ ಬಗ್ಗೆನೇ ವಿಚಾರ ಮಾಡೋದು, ಅದೇ ವಿಚಾರದ ಬಗ್ಗೆನೇ ಗಮನ ಕೊಡೋದು, ಅದೇ ಏನ್ ಚಿತ್ರ ನೋಡಿರ್ತಾನ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಕುಂತ್ ಬಿಡ್ತಾನ್ರಿ. ನಾರ್ಮಲಿ ನಾವು ಏನ್ರ ನೆನ್ಪಿಟ್ಕೊಂಡಿರ್ತೇವಲ್ಲ, ಒಮ್ಮೆ ನೆನೆಸ್ತೀವಿ, ಬಿಟ್ಟು ಬಿಡ್ತೇವ್ರಿ. ಇದ್ರಾಗ ರೋಗಿಗೆ ಏನಾಗ್ತೈತಪ್ಪ ಅಂದ್ರೆ ಪದೇ 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 ಅದೇ ವಿಚಾರ ಕಾಡ್ತಿರ್ತೈತಿ. ಅದ್ರ ಸಂಬಂಧ ರೋಗಿಗೆ ಏನಾಗ್ತೈತಪ್ಪ ಅಂದ್ರೆ ಮನಸ್ಸೊಳಗಡೆ ತಳಮಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಹೆದರಕ್ ಸ್ಟಾರ್ಟ್ ಮಾಡಿಬಿಡ್ತಾನ್ರಿ. ಮತ್ತ ಆ ವಿಚಾರ ಏನೈತ್ ನೋಡ್ರಿ, ಆ ವಿಚಾರವನ್ನು ತೆಗಿಲಿಕ್ಕೆ ಪದೇ 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 ಪ್ರಯತ್ನ ಮಾಡ್ತಿರ್ತಾನ. ಇದಕ್ಕ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರೀತಾರ್ರಿ. ಸೊ ಮತ್ತೆ ಈ ಸಮಸ್ಯೆ ಏನೈತ್ ನೋಡ್ರಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ 2% ಜನಗಳಿಗೆ ಮಾತ್ರ ಆಗೋದು. ಇದರ ಲಕ್ಷಣ ಏನಿರ್ತಾವು? ಸೊ ನೋಡ್ರಿ, ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ ಪೇಷಂಟ್ ಪದೇ 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 ಮಾಡ್ತಿರ್ತಾನ. ಮತ್ತ ಅದ್ರ ಸಂಬಂಧ ಆ ಪೇಷಂಟಿಗೆ ನೋಡ್ರಿ ಎಂಗ್ಸೈಟಿ, ಹೆದರಿಕೆ ಬಹಳ ಚಾಲು ಆಗಿಬಿಡ್ತೈತಿ. ಆ ವಿಚಾರದ ಸಂಬಂಧ, ಆ ಮಾಡೋ ಆಕ್ಟ್ ಸಂಬಂಧ ಪದೇ ಪದೇ ಅವ ಹೆದರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ್ರಿ. ಈಗ ಉದಾಹರಣೆ ನಿಮ್ಗೆ ಇದ್ರದ್ದು ಕೊಡ್ಬೇಕಂದ್ರ, ಈಗ ಒಬ್ಬ ವ್ಯಕ್ತಿ ಅದಾನ, ಅವ್ರು ನೀವು ನೋಡಿರ್ತೀರಿ ಪದೇ 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 ಹೋಗಿ ಕೈ ತಕೊಂತಿರ್ತಾರ. 5 ನಿಮಿಷದಾಗ ಒಮ್ಮೆ ಹೋಗಿ ಕೈ ತಕೊಂಡ್ಬಂದ್ರು, 10 ನಿಮಿಷ ಬಿಟ್ಟು ಮತ್ತೊಮ್ಮೆ ತಕೊಂಡ್ಬರ್ತಾರ, 15 ನಿಮಿಷ ಬಿಟ್ಟು ಮತ್ತೊಮ್ಮೆ ತಕೊಂಡ್ಬರ್ತಾರ, 20 ನಿಮಿಷ ಬಿಟ್ಟು ಮತ್ತೊಮ್ಮೆ ತಕೊಂಡ್ಬರ್ತಾರ, ಅರ್ಧ ತಾಸು ಬಿಟ್ಟು ಮತ್ತೊಮ್ಮೆ ತಕೊಂಡ್ಬಿಡ್ತಾರ. ಸೊ ನಾವು ಆಚಾಡ್ತಿರ್ತೀವಿ, ಇವಾಗ ಏನಾಗೈತೋ ಪದೇ 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 ಕೈ ತಕೊಳಕ್ ಕುಂತಾನ ಅಂತ. ಅವ್ರ ಆ ರೀತಿ ಯಾಕೆ ಮಾಡ್ತಾರಂದ್ರ, ಅವ್ರಿಗೆ ಶ್ಯೂರಿಟಿ ಇರಂಗಿಲ್ರಿ, ನನ್ನ ಕೈ ಸ್ವಚ್ಛ ಅದಾವ ಅಂತ ಅವ್ರಿಗೊಂದು ಶ್ಯೂರಿಟಿ ಬರಂಗಿಲ್ಲ. ಸೊ ಆ ವಿಚಾರ, ನನ್ನ ಕೈ ಸ್ವಚ್ಛ ಅದಾವ ಇಲ್ಲ ಅನ್ನೋದು ಆ ವಿಚಾರ ಅವ್ರು ತೆಗಿಲಿಕ್ಕೆ ಪದೇ ಪದೇ ಅದೇ ಆಕ್ಟ್ ಮಾಡ್ತಿರ್ತಾರ. ಸೊ ಇದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರ. ಇದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರ, ಈಗ ಮನ್ಯಾಗ ಒಬ್ಬ ವ್ಯಕ್ತಿ ಅದಾನ, ಪದೇ ಪದೇ ಹೋಗೋದು, ಅವ್ರ ಮನಿ ಬಾಕ್ಲ ಬಂದ್ ಮಾಡೋದು, ಲಾಕ್ ಮಾಡೋದು, ಮತ್ ಬರೋದು, ಕುಂದ್ರೋದು, ಮತ್ ಹೋಗೋದು, ಮತ್ ಓಪನ್ ಮಾಡೋದು, ಮತ್ ಲಾಕ್ ಮಾಡಿ ಮತ್ ಚೆಕ್ ಮಾಡೋದು, ಬಂದ್ ಆಗೈತೋ ಇಲ್ಲೋ. ಇದೇ ರೀತಿ ಪದೇ 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 ಮಾಡ್ತಿರ್ತಾರ. ಎದಕ್ಕಂದ್ರ ಅವ್ರಿಗೆ ಸೇಫ್ಟಿ ಆಗೈತೋ ಇಲ್ಲೋ, ಬಂದ್ ಆಗೈತೋ ಇಲ್ಲೋ, ನೆನಪರಿನೋ ಇಲ್ಲೋ. ಸೊ ಅದ್ರ ಸೇಫ್ಟಿಗೋಸ್ಕರ ಪದೇ 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 ಅದೇ ಆಕ್ಟ್ ಮಾಡ್ತಿರ್ತಾರ. ಇದು ಒಂದು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಉದಾಹರಣೆ ರೀ. ಈಗ ಇದ್ರಾಗ ಮೂರನೇ ಉದಾಹರಣೆ ಕೊಡ್ಬೇಕಂದ್ರ ನೋಡ್ರಿ, ಮನ್ಯಾಗ ಯಾವ ವಸ್ತು ಎಲ್ಲಿರ್ತೈತಿ ಆ ವಸ್ತು ಅಲ್ಲೇ ಇರಬೇಕು. ಯಾವ ವಸ್ತು ಎಲ್ಲಿತ್ತು ಅದನ್ನೇನ್ರ ನೀವು ಬೇರೆ ಕಡೆ ಇಟ್ರಂದ್ರ ಅದನ್ನ ತಗೊಂಡ್ ಹೋಗಿ ಮತ್ ಅಲ್ಲೇ ಇಡೋದು. ಇಲ್ಲ ಅಂದ್ರೆ ಅವ್ರಿಗೆ ಮನ್ಸಿಗೆ ಸಮಾಧಾನನ ಆಗಲ್ರಿ. ಸೊ ಮನ್ಯಾಗ ಏನೇನ್ ವಸ್ತು ಎಲ್ಲೆಲ್ಲಿ ಇಟ್ಟಿರ್ತೀವ ಅಲ್ಲೇ ಇರಬೇಕು, ಬೇರೆ ಜಾಗದಾಗ ಇರಬಾರ್ದು. ಇಲ್ಲಾಂದ್ರೆ ಆ ಪೇಷಂಟ್ಗೆ ಸಮಾಧಾನನ ಆಗಂಗಿಲ್ಲ. ಇದು ಒಂದು ಉದಾಹರಣೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ದು. ಈಗ ಇದ್ರ ಚಿಕಿತ್ಸೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಇದ್ರಾಗ ಏನು ಇರಂಗಿಲ್ಲ. ನಿಮ್ ವಿಚಾರ ಏನದವು ಅವನ್ ನೀವು ಕಂಟ್ರೋಲ್ ಮಾಡೋದು ಕಲ್ಕೋಬೇಕಾಗ್ತೈತಿ. ಇದನ್ನ ನಿಮ್ಗೆ ಏನರ ಸಮಸ್ಯೆ ಆಗಕ್ ಕುಂತೈತಂದ್ರ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡ್ಬೇಕಾಗ್ತೈತಿ, ಡಾಕ್ಟರ್ ಜೊತೆಗೆ ಬಿಹೇವಿಯರಲ್ ಥೆರಪಿ ತಗೋಬೇಕಾಗ್ತೈತಿ, ಕೌನ್ಸಿಲಿಂಗ್ ತಗೋಬೇಕಾಗ್ತೈತಿ. ಮತ್ತು ಡಾಕ್ಟರ್ ನಿಮ್ಗೆ ಬಾಯಿಲೆ ನುಂಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರ, ಅದರಲ್ಲೇನು ನಿಮ್ಗೆ ಸಮಸ್ಯೆ ಪರಿಹಾರ ಆಗ್ತೈತ್ರಿ. ಈಗ ನಿಮ್ಗೆ ಈ ಸಮಸ್ಯೆ ಐತಂದ್ರೆ ಯಾವ ಡಾಕ್ಟ್ರಿಗೆ ನೀವು ಭೇಟಿ ನೀಡಬಹುದು? ಸೊ ನೋಡ್ರಿ, ನಿಮ್ ಫ್ಯಾಮಿಲಿ ಡಾಕ್ಟರ್ ಕಡೆ ಹೋಗ್ರಿ. ಯಾಕಂದ್ರ ಇಂಥವೆಲ್ಲ ವಿಚಾರ ಏನಿರ್ತೈತಿ ನೀವು ಬೇರೆ ಡಾಕ್ಟ್ರಿಗೆ ಹೇಳಲಿಕ್ಕೆ ಹೆದರ್ತಿರ್ತೀರಿ. ಮತ್ ನಮ್ಗೆ ಯಾರು ಏನ್ ಅಂದ್ಬಿಡ್ತಾರೋ, ಬಹಳ ಪೇಷಂಟ್ ಹೆದರ್ತಿರ್ತಾರೆ. ಅದಕ್ಕೆ ನಿಮ್ ಫ್ಯಾಮಿಲಿ ಡಾಕ್ಟರ್ ಕಡೆ ಹೋಗ್ರಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಬಾಂಡ್ ಶೇರ್ ಮಾಡ್ತಿರ್ತೀರಿ. ಅವ್ರಿಗೆ ಏನೇನಿದೆ ಏನೇನಿಲ್ಲ ಹೇಳ್ರಿ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅವ್ರು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಇಲ್ಲ ನೀವು ಬೇರೆ ಹೈ ಡಾಕ್ಟರ್ ಕಡೆ ನಿಮ್ಗೆ ರೆಫರ್ ಮಾಡ್ತಾರ್ರಿ, ಬೇರೆ ವಿಶೇಷಜ್ಞ ಕಡೆ ಕೌನ್ಸಿಲಿಂಗ್ ಮಾಡಿ ಕನ್ಸಲ್ಟ್ ಮಾಡಿ ನಿಮ್ಗೆ ಅವ್ರ ಕಡೆ ರೆಫರ್ ಮಾಡ್ತಾರೆ. ಇಲ್ಲ ನೀವು ಮೇನ್ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ರಿ. ಈ ರೋಗದ್ದು ವಿಶೇಷ ಮನೋರೋಗ ವಿಶೇಷಜ್ಞ ಡಾಕ್ಟರ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಡಾಕ್ಟರ್. ಅವ್ರಿಗೆ ನೀವು ಡೈರೆಕ್ಟ್ ಕನ್ಸಲ್ಟ್ ಮಾಡಬಹುದು. ಅವ್ರು ನಿಮ್ಗೆ ಈ ರೋಗದ ಬಗ್ಗೆ ಎಲ್ಲ ತಿಳಿಸಿ ನಿಮ್ಗೆ ಸಮಾಧಾನ ಹೇಳಿ ಮೆಡಿಸಿನ್ಸ್ ಕೊಡ್ತಾರ್ರಿ. ಮತ್ತೆ ಇದು ನಿಮ್ಗೆ ಆರಾಮ ಆಗ್ತೈತಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ವಿಡಿಯೋಸ್, ಹೊಸ ಟಾಪಿಕ್ಸ್ ಬಗ್ಗೆ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.